ಪಡವಲಕಾಯ್ದು ಈ ಮೇಲ್ಭಾಗನ ಸುಮ್ಮನೆ ಹಿಂಗೆ ಚಾಕುಲೆಲ್ಲ ತೆಗೆದು, ತುಂಬ ನೀಟ್ ಅಂತ ಬೇಕಿಲ್ಲ, ಸ್ವಲ್ಪ ಈ ಮೇಲ್ಭಾಗದೆಲ್ಲ ಹೀಗೆ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಹಾಗೆ ಒಳಗಿಂದನ್ನು ತಿರುಳನ್ನು ತೆಕ್ಕೊಳ್ಳೋಣ. ಪಡ್ಲಕಾಯಿನ ಈ ಥರ ಎಲ್ಲ ಸಣ್ಣಕ್ಕೆ ಹೆಚ್ಕೋಬೇಕು. ಸಣ್ಣ ಹೇಗೆ ಬೇಕೋ ಕೂಟಿಗೆ ಬೇಕೋ ಆ ಥರ ಹಚ್ಕೊಳ್ಳೋದು. ಹಾಗೆಯೇ ನಾನು ಸ್ವಲ್ಪ ಇಲ್ಲಿ ಕಡಲೆಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಇದಕ್ಕೆ ಕಡಲೆಬೇಳೆ ಹಾಕಿದೇನೆ ಚೆಂದ, ತೊಗರಿಬೇಳೆ ಎಲ್ಲ ಹಾಕೋಕೆ ಹೋಗಬಾರ್ದು. ಸ್ವಲ್ಪ ಕಡಲೆಬೇಳೆನ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಯೋಕೆ ಇಟ್ಕೋಬೇಕು. ಈಗ ಇಲ್ಲಿ ನಾನು ಮಸಾಲೆ ರುಬ್ಬೋದಕ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಹಾಗೆ 2 ಸ್ಪೂನಷ್ಟು ಹುರ್ಗಡಲೆ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ 1 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ತಿನ್ನೋರು ಇನ್ನೊಂದು ಬೇಕಾದ್ರೆ ಹಾಕ್ಕೋಬೋದು. ಏಕೆಂದರೆ ಇಲ್ಲಿ ನಾನು ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಚಕ್ಕೆ, ಒಂದು 4ರಿಂದ 5 ಲವಂಗ, ಒಂದು ಅರ್ಧ ಇಂಚಷ್ಟು ಶುಂಠಿ. ಇಲ್ಲಿ ನಾನು ಮಸಾಲೆನ ಜಾಸ್ತಿ ಬಳಸ್ತಾ ಇಲ್ಲ, ಲಿಮಿಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಈಗ ಸ್ವಲ್ಪ ಕೆಲವರಿಗೆಲ್ಲ ತುಂಬ ಮಸಾಲೆ ಥರ ಇದ್ದರೆ ಇಷ್ಟ ಆಗೋಲ್ಲ, ಹಾಗಾಗಿ ಸ್ವಲ್ಪ ಲಿಮಿಟಲ್ಲಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಹಾಗೇ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಸಾಂಬಾರು ಪುಡಿ ಕೂಡ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ. ಒಂದು 2 ಸ್ಪೂನಷ್ಟು ನಾನು ಸಾಂಬಾರು ಪೌಡ್ರ್, ಒಂದು ಅರ್ಧ ಸ್ಪೂನು ಧನಿಯಾ ಪೌಡರ್, ಇಷ್ಟು ಹಾಕ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬರ್ತೀನಿ. ಮಸಾಲೆ ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದು ಕುಕ್ಕರ್ ಕೂಗಿಸೋದು ಬೇಕಿಲ್ಲ, ಹಾಗೇ ಬೇಯಿಸಬೇಕು. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಿಡಿಬೇಕು. ಒಂದು ಅರ್ಧ ಈರುಳ್ಳಿ ಮತ್ತು 1 ಕಡಿ ಕರಿಬೇವು ಒಗ್ಗರಣೆಗೆ, ಮತ್ತು ಹೆಚ್ಚಿಟ್ಕೊಂಡಿರುವಂಥ ಪಡವಲಕಾಯಿ, ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆ ಕೂಡ ಈಗಲೇ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕು. ಒಂದು 3-4 ನಿಮಿಷ ಹುರಿಬೇಕು.